Hi, welcome back to my channel. ಸೊ ಮಸ್ಸೊಪ್ಪು ಮಾಡೋಣ ಅಂತ ನಾನು ಸೊಪ್ಪು ತಗೊಂಡಿದ್ದೆ. ಸೊ ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಣ ಅಂತ ತೆಗ್ದಿಟ್ಟಿದ್ದೀನಿ. ಆಗ್ಲೇ ಸೊಪ್ಪು ತೋರಿಸಿದೆ ಅಲ್ವಾ ನಿಮ್ಗೆ, ಅಷ್ಟು ಸೊಪ್ಪಿಗೆ ನಾನು 3 ಟೊಮೊಟೊ ತಗೋತಾ ಇದ್ದೀನಿ. ಅದನ್ನ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಮಸೊಪ್ಪಿಗೆ ಅಲ್ವಾ, ಮಸೊಪ್ಪಿಗೆ ಮಿಕ್ಸಿಗೆ ಹಾಕ್ತಿವಿ ಸ್ವಲ್ಪ. ಅದ್ರಿಂದ ಏನು ಸಣ್ಣ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಮೀಡಿಯಂ ಸೈಜ್ ಅಲ್ಲಿ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ, ಅಷ್ಟೇ ಕಟ್ ಮಾಡ್ಕೊಳ್ಳಿ. ನೋಡಿ ಯಾವ ಸೈಜ್ ಅಲ್ಲಿ ಕಟ್ ಮಾಡಿದೀನಿ ಅಂತ. ಸೊ ಈ ಸೈಜ್ ಅಲ್ಲಿ ಇಷ್ಟು ದಪ್ಪ ಇದ್ರೂ ಓಕೆ, ಕಟ್ ಮಾಡ್ಕೊಳ್ಳಿ. ಸೊ 2 ಮೀಡಿಯಂ ಸೈಜು ಈರುಳ್ಳಿ ತಗೊಂಡಿದ್ದೀನಿ ನಾನು. ಇದು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. 2 ಈರುಳ್ಳಿ ಸಾಕು. ಈರುಳ್ಳಿ ಕಟ್ ಮಾಡ್ತಿದ್ರೆ ನನಗಂತೂ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಕಟ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು, ದಪ್ಪ ಇದ್ರೂನು. ಮಸೊಪ್ಪಿಗೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಕೂಡ ಹಾಕ್ತಾರೆ ಕೆಲವರು. ಸೊ ಅವೆರಡು ಹಾಕ್ಲಿಲ್ಲ ಅಂದ್ರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮಸೊಪ್ಪಿಂದ ಇಷ್ಟೇ ಹಾಕಿದ್ರೆ ಸಾಕು. ಈರುಳ್ಳಿ ಮತ್ತೆ ಟೊಮೊಟೊ 2 ಕಟ್ ಮಾಡ್ಕೊಂಡಿದ್ದಾಯ್ತು. ಈರುಳ್ಳಿ ಕೂಡ ನಾನು ಟೊಮೊಟೊ ಸೈಜ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಸೊಪ್ಪು ಕೂಡ ಆಗ್ಲೇ ತೋರಿಸಿದ ಅಲ್ವಾ, ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಮಿನಿಮಮ್ ಏನಿಲ್ಲ ಅಂದ್ರೂ 3 ಸರಿ ಆದ್ರೂ ತೊಳ್ಕೊಬೇಕು ನೀವು ಇದನ್ನ. ಮಣ್ಣಿರುತ್ತೆ ಸ್ವಲ್ಪ, ಅದಕ್ಕೋಸ್ಕರ. ಬೆಳ್ಳುಳ್ಳಿ ತಗೊಂಡಿದ್ದೀನಿ ನೋಡಿ, ಅಷ್ಟಾದ್ರೆ ಸಾಕಾಗುತ್ತೆ ಬೆಳ್ಳುಳ್ಳಿ. ಮತ್ತೆ ಅದ್ರ ಜೊತೆ ನಾನು ಆಲ್ರೆಡಿ ಟೊಮೊಟೊ ಈರುಳ್ಳಿ ಕಟ್ ಮಾಡಿರೋದು ಸೊಪ್ಪಿನೊಳಗಡೆ ಹಾಕಿದ್ದೆ, ಅದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿ. ಮತ್ತೆ ಹಸಿಮೆಣಸಿನ್ಕಾಯಿ ನೋಡಿ, ಒಂದು 5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸೊ ನಿಮ್ಮ ಟೇಸ್ಟಿಗೆ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಮೀಡಿಯಮ್ ಆಗಿ ಸಾಕು ಅಂತಂದರೆ ನಾನು 5 ತಗೊಂಡಿದ್ದೀನಿ, ಸಾಕಾಗುತ್ತೆ ಅಷ್ಟೇ. ಸೊ ಮತ್ತೆ ಅದಕ್ಕೆ ಧನಿಯಾ ಪುಡಿ ಆ್ಯಡ್ ಮಾಡ್ತಿದ್ದೀನಿ. 1 ಸ್ಪೂನ್ ಹಾಕ್ತಿದ್ದೀನಿ ನೋಡಿ, ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಮತ್ತೆ ಅದ್ರ ಜೊತೆ ಜೀರಿಗೆ ಕೂಡ ನಾನು 1.5 ಸ್ಪೂನ್ ತಗೊಂಡಿದ್ದೀನಿ. ಅದನ್ನೇನು ಹುರಿದಿಲ್ಲ, ಹಸಿ ಜೀರಿಗೆನೇ ಹಾಕ್ತಾ ಇದ್ದೀನಿ. ಒಂದೇ ಸರಿ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಎಲ್ಲನೂ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ ನೀವು. ಮತ್ತೆ ನಾನು ಇದಕ್ಕೆ ಅವರೆಬೇಳೆ ಹಾಕ್ತಿದ್ದೀನಿ. 1 ಕಪ್ ಅಷ್ಟು ಅವರೆಬೇಳೆ. ಅದು ಕೂಡ ನಾನು ಮನೇಲಿ ಮಾಡಿಟ್ಕೊಂಡಿದ್ದೀನಿ. ಯಾವುದೋ ಅಂಗಡಿಯಿಂದ ಏನು ತಂದಿರೋದಲ್ಲ, ಮನೇಲೇ ಮಾಡಿದೆ. ಈಗ ಸೀಸನ್ ಅಲ್ವಾ, ಸೊ ಒಣಗಿಸಿ ಇಟ್ಕೊಂಡಿದ್ದೆ ನಾನು. ಅದಕ್ಕೆ ಅವರೆಬೇಳೆ ಹಾಕೋದ್ರಿಂದ ಸಖತ್ತು ಟೇಸ್ಟ್ ಬರುತ್ತೆ, ಮತ್ತೆ ಸ್ವಲ್ಪ ಮಂದನೂ ಬರುತ್ತೆ ಸಾಂಬಾರು. ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ, ನೀವು ಒಂದ್ಸರಿ ಟ್ರೈ ಮಾಡಿ. ಮತ್ತೆ ಅದ್ರ ಜೊತೆ 1 ಕಪ್ ಅಷ್ಟು ಮಾಮೂಲಿ ಬೇಳೆ, ಸಾಂಬಾರ್ ಬೇಳೆಗೆ ಹಾಕ್ತೀವಲ್ಲ ಅದೇ ಥರನೇ ಬೇಳೆ ಯೂಸ್ ಮಾಡ್ತಿದ್ದೀನಿ. 1 ಕಪ್ ಹಾಕ್ತಿದ್ದೀನಿ. ಮತ್ತೆ ನೀರು ನಿಮಗೆ ನಾನು ಇದ್ರಲ್ಲಿ ಹಾಕ್ತಿದ್ದೀನಿ ಎಷ್ಟು ಅಂತ. ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿ, ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ನೀರು ಕಮ್ಮಿ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮತ್ತೆ ಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದೇ ಸರಿ ನಾನು ಎಲ್ಲನೂ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಕುಕ್ಕರಿಗೆ ಹಾಕಿ ಎಷ್ಟು ನಿಮ್ಗೆ ಏನು ತೋರಿಸಿದ್ದೀನೋ ಅಷ್ಟು ಕುಕ್ಕರಿಗೆ ಹಾಕಿ ಒಂದೇ ಸರಿ ಕೂಗಿಸ್ಬೇಕು. ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕರ್ಗೆ ಇಟ್ಟಿದ್ದೀನಿ ನಾನು. ಸೊ ನಾನು ಒಂದು 3 ವಿಷಲ್ನ ಕೂಗಿಸ್ತಿದ್ದೀನಿ. ಅಂತ ನೋಡಿ ಹೆಂಗ್ ಬೆಂದಿದೆ ಅಂತ. ಸೊ ಈ ಥರ ಬಂದಿದೆ. ಕೆಲವರು ಮಸೀತಾರೆ ಹಂಗೇನೆನೆ. ಮಸಿದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಕೆಲವ್ರಿಗೆ ಅದು ಸೊಪ್ಪೆಲ್ಲ ಬಾಯಿಗೆ ಸಿಕ್ಕಿದ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅದರಿಂದ ನಾನು ಸ್ವಲ್ಪ ಹೊತ್ತು ಬಸಿದಾಕ್ಬಿಡ್ತಿದ್ದೀನಿ. ಮತ್ತೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಸ್ವಲ್ಪ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಕೂಡ ಜಾಸ್ತಿ ಮಾಡಬಾರ್ದು. ಮಿಕ್ಸಿ ಜಾಸ್ತಿ ಮಾಡಿದ್ರೆ ಫುಲ್ಲು ನುಣ್ಣಗಾದ್ರೆ ಟೇಸ್ಟೇ ಇರಲ್ಲ. ಮತ್ತೆ ಪೂರ್ತಿ ಸೊಪ್ಪಿನ ಫ್ಲೇವರು ಸಿಗಲ್ಲ ನಿಮಗೆ, ಬಾಯಿಗೂ ಸಿಗಲ್ಲ. ಸೊ ಅದಕ್ಕೆ ನಾನು ಮಿಕ್ಸಿಗೆ ಸ್ವಲ್ಪ ಸುಮ್ಮನೆ ಜಸ್ಟು ಒಂದ್ಸರಿ ಆನ್ ಮಾಡಿ ಹಿಂಗೆ ಆಫ್ ಮಾಡ್ಬಿಡ್ತೀನಿ ಅಷ್ಟೇನೆ. ಒಂದ್ಸರಿ ಆನ್ ಮಾಡಿ ಆಫ್ ಮಾಡಿದ್ರೆ ಅದು ತುಂಬ ಜಾಸ್ತಿ ಮಿಕ್ಸಿ ಆಗಲ್ಲ. ಅದೆಲ್ಲ ಆದ್ಮೇಲೆ ಮತ್ತೆ ಒಗ್ಗರಣೆ ಮಾಡ್ತಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಒಗ್ಗರಣೆ ಹಾಕ್ತಿದ್ದೀನಿ ಲಾಸ್ಟಲ್ಲಿ. ನಿಮ್ಗೇನಾದ್ರು ಸಾಂಬಾರು ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಹಾಕಿ ಕುದಿಸಿ, ಮತ್ತೆ ಇನ್ನೊಂದ್ಸರಿ ಒಂದು 5 ಮಿನಿಟ್ಸ್ ಕುದಿಸಿ, ಏನಾಗಲ್ಲ. ಕುದಿಸಿಬಿಟ್ಟು ಆಮೇಲೆ ಒಗ್ಗರಣೆ ಮಾಡಿ. ನಾನು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಮತ್ತೆ ನೀರು ಹಾಕಿ ಕುದಿಸ್ತಿದ್ದೀನಿ. ಕುದಿಸಾದ್ಮೇಲೆ ನಾನು ಒಗ್ಗರಣೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಹೀಗೆ ಟ್ರೈ ಮಾಡಿ ಒಂದ್ಸರಿ ನೋಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.